ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಟ್ಯಾರೋ ಟ್ರೇಡಿಂಗ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದರೆ ನಿಮ್ಮ ಒಂದು ಕರೆಂಟ್ ಫೀಲಿಂಗ್ಸ್ ಮತ್ತು ನೀವು ಯಾರನ್ನ ಪ್ರೀತಿಸ್ತಿದ್ರೆ ಆ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಏನಿದೆ ಅನ್ನೋದನ್ನ ಇವತ್ತಿನ ರೀಡಿಂಗಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇವತ್ತಿನ ರೀಡಿಂಗ್ ಅದೇ ಮತ್ತು ಟಾಪಿಕ್ ಅದೇ. ಸೊ ಫಸ್ಟು ನಿಮ್ಮ ಒಂದು ಎನರ್ಜಿ ಯಾವ ರೀತಿ ಇದೆ, ನಿಮ್ಮ ಒಂದು ಕರೆಂಟ್ ಫೀಲಿಂಗ್ಸ್ ಯಾವ ರೀತಿ ಇದೆ ಅನ್ನೋದನ್ನ ಚೆಕ್ ಮಾಡೋಣ. ನಾನು ನೋಡುವಂಥ ನನ್ನ ವ್ಯೂವರ್ಸ್ ಆದ ಕರೆಂಟ್ ಫೀಲಿಂಗ್ಸ್ ಏನಿದೆ. ಕಾರ್ಡ್ಸ್ ಶಫಲ್ ಮಾಡ್ತಾಯಿದ್ದೆ. ಸೊ ನೋಡುವಂಥ ನನ್ನ ವ್ಯೂವರ್ಸ್ ಅವರ ಪ್ರೀತಿಸುವ ಪರ್ಸನ್ ಅವರ ಕರೆಂಟ್ ಫೀಲಿಂಗ್ಸ್. ನೋಡುವಂಥ ನನ್ನ ವ್ಯೂವರ್ಸ್ ಅವರ ಪ್ರೀತಿಸುವಂಥ ವ್ಯಕ್ತಿಯವರ ಕರೆಂಟ್ ಫೀಲಿಂಗ್ಸ್. ಕಾರ್ಡ್ಸ್ ಶಫಲ್ ಮಾಡ್ತಾಯಿದ್ದೆ, ಕಾರ್ಡ್ಸ್ ಪಿಕ್ ಮಾಡ್ತೇನೆ. ಸೊ ಇದು ನೀವು ಯಾರು ರೀಡಿಂಗ್ ನೋಡ್ತಿದ್ರೆ ನಿಮ್ಮೊಂದು ಫೀಲಿಂಗ್ಸು, ಮತ್ತು ಇದು ನೀವು ಯಾರನ್ನ ಪ್ರೀತಿಸ್ತಿದ್ರೆ ಅವ್ರೊಂದು ಕರೆಂಟ್ ಫೀಲಿಂಗ್ಸು. ಈ ರೀಡಿಂಗ್ನ ಮೇಲ್ ನೋಡ್ತಾಯಿದ್ರೆ ಫೀಮೇಲ್ಗೆ ಅಂದ್ಕೊಳ್ಳಿ, ಅಥವಾ ಫೀಮೇಲ್ ನೋಡ್ತಿದ್ರೆ ಮೇಲ್ಗೆ ಅಂದ್ಕೊಳ್ಳಿ. ಸೊ ನಿಮ್ಮೊಂದು ಎನರ್ಜಿ ಹೆಂಗಿದೆ ಅಂದರೆ ತುಂಬ ಪೇಯ್ನ್ಫುಲ್ಲಾಗಿ ಇದ್ದೀರಾ. ನೀವು ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಹೋಗ್ತಾ ಇಲ್ಲ, ಕೆಟ್ಟ ಕನಸುಗಳು ಬರ್ತವೆ, ಮತ್ತು ನಿಮಗೆ ಈ ಅನ್ಕಂಫರ್ಟ್ನೆಸ್ಸಾಗಿ ಫೀಲ್ ಆಗ್ತದೆ. ಏನೋ ಒಂದು ಕಳ್ಕೊತೀರ ಅನ್ನೋ ಭಯ ನಿಮ್ಗೆ ಜಾಸ್ತಿ ಇದೆ. ಸೊ ನಿಮಗೆ ಏನೋ ಒಂದು ಕಳ್ಕೊತೀರ ಅಂತ, ಅದು ಯಾವುದೇ ವಿಚಾರ ಆಗೋದು, ಪ್ರೀತಿ, ದುಡ್ಡು, ಅಥವಾ ನೀವು ಜಾಸ್ತಿ ಯಾರನ್ನ ಪ್ರೀತಿಸ್ತಿದ್ರೆ ಅವ್ರನ್ನ ಕಳ್ಕೊತೀರ ಅನ್ನೋ ಭಯನೇ ಜಾಸ್ತಿ ಇದೆ ಅನ್ಸುತ್ತೆ. ಸೊ ಅದಕ್ಕೆ 4 ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ಸೊ ನಿಮ್ಗೆ ಯಾವ ಥರ ಫೀಲಿಂಗ್ಸ್ ಇದೆ ಅಂದರೆ, ರಾತ್ರಿ ಎಲ್ಲ ಕೆಟ್ಟ ಕನಸುಗಳು ಬರ್ತದೆ, ಮತ್ತು ನೀವು ಸರಿಯಾಗಿ ನಿದ್ದೆ ಕೂಡ ಹೋಗ್ತಾಯಿಲ್ಲ, ಮತ್ತು ನಿಮಗೆ ತುಂಬ ಡಿಫಿಕಲ್ಟಿ ಪ್ರಾಬ್ಲಮ್ಸ್ ಐತೆ, ಹೆಲ್ತ್ ಇಶ್ಯೂ ಐತೆ, ಮತ್ತು ನೀವು ತುಂಬ ಓವರ್ ಥಿಂಕಿಂಗ್ ಮಾಡ್ತಾಯಿದ್ರು ಅನ್ಸುತ್ತೆ. ಅದಕ್ಕೆ ರಾತ್ರಿ ಎಲ್ಲ ನಿದ್ದೆ ಹೋಗ್ತಾಯಿಲ್ಲ. ಇಲ್ಲಿ 9 ಆಫ್ ಸೋರ್ಡ್ಸ್ ಎನರ್ಜಿ ಟ್ಯಾರೋಟ್ ಕಾರ್ಡ್ ಅದೇ ತೋರಿಸ್ತದೆ. ಸೊ ನೀವು ಯಾರನ್ನ ಪ್ರೀತಿ ಮಾಡ್ತಿದ್ರೋ ಅವ್ರ ವಿಚಾರದಲ್ಲಿ ನಿಮಗೊಂದು ಸ್ಟೆಬಿಲಿಟಿ ಬೇಕು ಅಂತ ನೀವು ನಿರ್ಧಾರ ಮಾಡ್ಕೊಂಡಿದ್ರ. ನಿಮಗೆ ಈ ಪ್ರೀತಿಯಲ್ಲಿ ಪ್ರೀತಿಸ್ತಾ ಇದ್ರೆ ನೀವು ನಿಮ್ಮ ವ್ಯಕ್ತಿ ಬಗ್ಗೆ ಈ ಪ್ರೀತಿಯ ಒಂದು ಬ್ಯಾಲೆನ್ಸ್ ಬರಬೇಕಂತ ನೀವು ನಿರ್ಧಾರ ಮಾಡಿದ್ರ. ಮತ್ತು ನೀವು ನಿಮ್ಮ ಪ್ರೀತಿನ ನೀವು ಕಳ್ಕೊಳಕ್ಕೆ ಇಷ್ಟಪಡ್ತಾಯಿಲ್ಲ. ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಪ್ರೀತಿನ ಕಳ್ಕೊಳಕ್ಕೆ ಇಷ್ಟಪಡ್ತಾಯಿಲ್ಲ. ಮತ್ತು ಈ ದುಡ್ಡಿನ ವಿಚಾರದಲ್ಲಿ ಆಗಿದ್ರು ಅಷ್ಟೇ, ದುಡ್ಡನ್ನ ಯಾವುದೋ ಒಂದು ವಿಚಾರದಲ್ಲಿ ಆಗಿರ್ಬೋದು. ಸೊ ನೀವು ಅದನ್ನು ಕಳ್ಕೊಳಕ್ಕೆ ಇಷ್ಟಪಡ್ತಾಯಿಲ್ಲ. ಸೊ ನಂಗೆ ಇಲ್ಲಿ ಜಾಸ್ತಿ ಏನು ಕಾಣ್ತಾ ಇದೆ ಅಂದರೆ, ನೀವು ತುಂಬ ಆತಂಕ ಪಡ್ತಾಯಿದ್ರ. ಮೋಸ್ಟ್ಲಿ ಇಲ್ಲಿ ನಾವು ಇವತ್ತಿನ ಟಾಪಿಕಲ್ಲಿ ಪ್ರೀತಿ ಬಗ್ಗೆನೇ ಅಲ್ವಾ ಕೇಳಿದ್ದು. ಸೊ ಹಾಗಾಗಿ ನೀವು ಪ್ರೀತಿಸೋವಂಥ ವ್ಯಕ್ತಿ ಬಗ್ಗೆ, ಅದು ಯಾರಾದರೂ ಆಗಿರ್ಬೋದು, ನೀವು ಯಾರನ್ನ ಪ್ರೀತಿಸ್ತಿದ್ರೋ ಅವ್ರ ಬಗ್ಗೆ ನೀವು ತುಂಬ ಯೋಚನೆ ಮಾಡ್ತಿದ್ರ. ತುಂಬ ಸ್ಯಾಡ್ ಎನರ್ಜಿ ಐತೆ ನಿಮ್ಮದು. ಸೊ ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಅದ್ರ ಬಗ್ಗೆ ಸಾಲ್ವ್ ಮಾಡೋದಕ್ಕೆ ತುಂಬ ಪ್ರಯತ್ನ ಮಾಡ್ತಿದ್ರೆ, ನೀವು ತುಂಬ ಥಿಂಕಿಂಗ್ ಮಾಡ್ತಾಯಿದ್ರ. ಸೊ ನಿಮ್ಗೆ ಇವಾಗ ಏನೇ ಪ್ರಾಬ್ಲಮ್ ಇದೆಯಲ್ಲ, ಲವ್ ಪ್ರಾಬ್ಲಮ್ಮು, ಈ ಪ್ರೀತಿ ವಿಚಾರದಾಗೆ ನೀವು ತುಂಬ ಥಿಂಕ್ ಮಾಡ್ತಾಯಿದ್ರ. ಸೊ ತುಂಬ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ, ಸೊ ಅದ್ರ ಬಗ್ಗೆ ಡಿಸಿಷನ್ ತೊಗೊಬೇಕಂತ ತುಂಬ ಅದ್ರ ಬಗ್ಗೆನೇ ಎಫರ್ಟ್ಸ್ ಹಾಕ್ತಾಯಿದ್ರ. ಸೊ ನೀವು ಇಷ್ಟೆಲ್ಲ ಎಫರ್ಟ್ಸ್ ಹಾಕಿದ್ಮೇಲೆ ಅದರಿಂದ ನಿಮಗೆ ಲಾಭ ಬರಬೇಕು, ಸೊ ಆ ಪ್ರೀತಿಯಲ್ಲಿ ಬ್ಯಾಲೆನ್ಸ್ ಸಿಗಬೇಕು, ಸೊ ಅನ್ನೋದೇ ಒಂದು ನಿಮ್ಮ ಅಭಿಪ್ರಾಯ. ಮತ್ತು ನೀವು ಪ್ರೀತಿಸ್ತಿರೋ ವ್ಯಕ್ತಿ ಕನೆಕ್ಷನಲ್ಲಿ ನಿಮಗೆ ಒಂದು ಸಕ್ಸಸ್ ಬರಬೇಕು. 6 ಆಫ್ ವಾಂಡ್ಸ್ ಬಂದಿರೋ ಟ್ಯಾರೋಟ್ ಕಾರ್ಡ್ ಬಂದರೆ ಸಕ್ಸಸ್. ಸೊ ನಿಮಗೆ ಈ ಪ್ರೀತಿ ಕನೆಕ್ಷನಲ್ಲಿ ಸಕ್ಸಸ್ ಬರಬೇಕು. ಯಾವುದೇ ಥರ ತೊಂದರೆಗಳು, ಡಿಸ್ಟರ್ಬೆನ್ಸ್ ಏನೇ ಇದ್ರೂ ಅದೆಲ್ಲ ದೂರ ಹೋಗಿ ನಿಮ್ಮ ಲೈಫಲ್ಲಿ ಸ್ಟೆಬಿಲಿಟಿ ಒಂದು ನಿರ್ಧಾರ ಬರಬೇಕು. ಇಷ್ಟು ದಿವಸದಿಂದ ಏನು ಕೆಟ್ಟ ಒಂದು ದೃಷ್ಟಿ ಆಗಿದೆಯಲ್ಲ ಅದೆಲ್ಲ ದೂರ ಆಗಿ, ಸೊ ನಿಮ್ಮ ಲೈಫಲ್ಲಿ ಒಳ್ಳೆ ಟೈಮ್ ಅನ್ನೋದು ಬರಬೇಕು ಅಂತ ನೀವು ತುಂಬ ಎಫರ್ಟ್ಸ್ ಹಾಕ್ತಿದ್ರೆ ಮತ್ತು ಥಿಂಕ್ ಮಾಡ್ತಿದ್ರೆ. ಅದ್ರ ಬಗ್ಗೆ ಒಂದು ಆ್ಯಕ್ಷನ್ ತೊಗೊಬೇಕು ಅಂದ್ಕೊಂಡಿದ್ರ. ಸೊ ಆ್ಯಕ್ಷನ್ ತಗೊಂಡು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ನಿಮಗೆ ಈ ಕನೆಕ್ಷನಲ್ಲಿ ಸಕ್ಸಸ್ ಬೇಕನ್ನೋದೇ ನಿಮ್ಮ ಒಂದು ಕರೆಂಟ್ ಫೀಲಿಂಗ್ಸು. ಸೊ ನೀವು ಇವಾಗ ಯಾವ ರೀತಿ ಥಿಂಕ್ ಮಾಡ್ತಿದ್ರೆ, ಈ ಕನೆಕ್ಷನಲ್ಲಿ ಒಂದು ಸಕ್ಸಸ್ ಬರಬೇಕು, ಯಾವುದೇ ಥರ ಫೇಲಿಯರ್ಸ್ ಬರಬಾರ್ದು. ನಾವು ಇಷ್ಟು ದಿವಸದಿಂದ ನಮ್ಮ ಪ್ರೀತಿಯಲ್ಲಿ ನಾನು ಪ್ರೀತಿಸೋಂಥ ವ್ಯಕ್ತಿಯಿಂದ ದೂರ ಆಗಿಬಿಟ್ಟಿದ್ದೀನಲ್ಲ. ಸೊ ನನಗೆ ಈ ಪ್ರೀತಿನ ಹೇಗಾದರೂ ಉಳಿಸ್ಕೊಬೇಕು,
ಅಂತ ನೀವು ಯೋಚನೆ ಮಾಡ್ತಾಯಿದ್ದೀರ. ಮತ್ತು ಈ ಕನೆಕ್ಷನ್ಗೋಸ್ಕರ ತುಂಬ ವರ್ಕೌಟ್ ಮಾಡಬೇಕು, ಹೇಗಾದರೂ ಮಾಡಿ ಉಳಿಸ್ಕೊಬೇಕು. ಸೊ ನಿಮಗೆ ಈ ಪ್ರೀತಿನ ಎಲ್ಲಿ ಕಳ್ಕೊಂಬಿಡ್ತೀರ ಅನ್ನೋ ಭಯನೇ ಜಾಸ್ತಿ ಇದೆ ಅನಿಸುತ್ತೆ. ಸೊ ನಿಮ್ಗೆ ಈ ಪ್ರೀತಿನ ಎಲ್ಲಿ ಕಳ್ಕೊಂಬಿಡ್ತೀರ ಅನ್ನೋ ಭಯ ಒಂದು ಕಡೆ, ಆತಂಕ ಜಾಸ್ತಿ, ತುಂಬ ಟೆನ್ಷನ್ನು, ಓವರ್ ಥಿಂಕಿಂಗು, ಮತ್ತು ನೀವು ತುಂಬ ಅನ್ಕಂಫರ್ಟಾಗಿ ಫೀಲ್ ಆಗ್ತಾಯಿದ್ರ. ಯಾಕಂದರೆ ಈ ಪ್ರೀತಿ ವಿಚಾರದಲ್ಲಿ ನಿಮ್ಗೆ ತುಂಬ ನೋವು ಪಡ್ತಾಯಿದ್ರ. ಸೊ ನೀವು ಯಾರನ್ನ ಪ್ರೀತಿಸ್ತಿದ್ರೋ ಆ ವ್ಯಕ್ತಿ ಬಗ್ಗೆ ತುಂಬ ಕಾಳಜಿ ವಹಿಸ್ತಾಯಿದ್ರ. ಸೊ ಇದು ನಿಮ್ಮ ರೀಡಿಂಗು. ಸೊ ನಿಮ್ಮ ಪರ್ಸನ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ನೀವು ಯಾರನ್ನ ಪ್ರೀತಿಸ್ತಾರೋ ಆ ವ್ಯಕ್ತಿ ಎನರ್ಜಿ, ಆ ವ್ಯಕ್ತಿ ನಿಮ್ಮಿಂದ ಸ್ವಲ್ಪ ದೂರ ಇದ್ದಾರೆ. ಸೊ ನಿಮ್ಮಿಬ್ಬರ ಮಧ್ಯೆ ಹಿಂದೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ಯಾವುದೇ ಒಂದು ಕಲಹ, ಟೆನ್ಷನ್ ದೂರ ಆಗಿರ್ಬೋದು. ಸೊ ಯಾವುದೋ ಒಂದು ಮಿಸ್ಕಮ್ಯುನಿಕೇಷನ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಅಥವಾ ನಿಮ್ಮ ಮಧ್ಯೆ ಅವ್ರ ಮಧ್ಯೆ ಯಾವುದೋ ಒಂದು ನಿಮ್ಮ ಮನೆಯಲ್ಲೇ ಕ್ಯಾಸ್ಟ್ ಡಿಫ್ರೆನ್ಸ್ ಇರ್ಬೋದು, ಅಥವಾ ಅವ್ರ ಮನೇಲಿ ಕ್ಯಾಸ್ಟ್ ಡಿಫ್ರೆನ್ಸ್ ಇರ್ಬೋದು, ಜಾತಿ ಕ್ಯಾಸ್ಟ್ ಡಿಫ್ರೆನ್ಸು, ಅಥವಾ ಏಜ್ ಡಿಫ್ರೆನ್ಸ್ ಇರ್ಬೋದು, ಅಥವಾ ಅಲ್ಲಿ ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮ ಒಂದು ಪ್ರೀತಿನ ಕಂಡು ಬೇರೆ ಯಾರಾದರೂ ಆ ಕನೆಕ್ಷನಲ್ಲಿ ಡಿಸ್ಟರ್ಬೆನ್ಸ್ ಬಂದಿರ್ಬೋದು, ಅಥವಾ ಫ್ರೆಂಡ್ಸ್ನಿಂದ ಯಾವ್ದಾದ್ರು ಗಲಾಟೆ ನಡೆದಿರ್ಬೋದು, ಅಥವಾ ನಿಮ್ಮ ಮತ್ತು ಅವರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇರ್ಬೋದು. ಯಾವುದೋ ಒಂದು ಕೆಟ್ಟ ಘಟನೆಗಳಿಂದ ಅವ್ರು ನಿಮ್ಮಿಂದ ದೂರ ಹೋಗಿದ್ದಾರೆ. ಸೊ ಅದ್ರ ಬಗ್ಗೆ ಅವ್ರು ದೂರ ಹೋಗಿರೋದ್ರಿಂದ ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಈಗ. ಸೊ ನಿಮ್ಗೆ ಅವ್ರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಜಾಸ್ತಿ ಇದೆ. ಅವ್ರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಜಾಸ್ತಿ ಇರೋದ್ರಿಂದ ಅವರ ಒಂದು ಫೀಲಿಂಗ್ಸ್ ಏನಿದೆ ಅಂದರೆ, ಈಗ ಈ ಕನೆಕ್ಷನಲ್ಲಿ ಒಂದು ನೀವು ಏನು ದೂರ ಕಳ್ಕೊಂಡಿದ್ದೀರಲ್ಲ, ನೀವು ಮತ್ತು ನಿಮ್ಮ ವ್ಯಕ್ತಿ ಇಬ್ಬರು ದೂರ ಆಗಿದ್ರ. ಸೊ ಅದು ದೂರ ಆಗಿರೋದನ್ನ ಮತ್ತೆ ಮೊದಲು ನಿಮ್ಮ ಪ್ರೀತಿ ಯಾವ ರೀತಿ ಚೆನ್ನಾಗಿತ್ತೋ ಅದೇ ರೀತಿ ತಗೊಂಬರ್ಬೇಕಂತ ಅವರು ಮತ್ತೆ ನಂಬಿಕೆಯನ್ನು ಇಡ್ತಾಯಿದ್ರು. ಆ ಓಪನ್ನ ಮತ್ತೆ ತಗೊಂಬರ್ಬೇಕು. ಅವರು ನಮ್ಮ ಮಧ್ಯೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರಬಾರ್ದು. ಈ ಒಂದು ಕನೆಕ್ಷನ್ ಯಾವುದಾದ್ರೂ ಒಂಥರ ನಮಗೆ ಬೆನಿಫಿಟ್ ಆಗಿ ಯಾವುದೋ ಒಂದು ರೂಪಾಂತರದಲ್ಲಿ, ಸೊ ನಮಗೆ ಈ ಕನೆಕ್ಷನಲ್ಲಿ ನಮಗೆ ಒಳ್ಳೆಯದಾಗಲಿ, ಮತ್ತು ನಮಗೆ ಈ ಕನೆಕ್ಷನಲ್ಲಿ ಒಂದು ವ್ಯಾಲ್ಯೂಯೇಬಲ್ ಟೈಮ್ ಬರಲಿ ಅಂತ ಅವರು ಇದ್ದಾರೆ. ಸೊ ಏಸ್ ಆಫ್ ಸ್ವಾರ್ಡ್ಸ್ ಟ್ಯಾರೋಟ್ ಕಾರ್ಡ್ ಅದೇ ಹೇಳ್ತದೆ. ಸೊ ಅವರು ಒಂದು ವ್ಯಾಲ್ಯೂಯೇಬಲ್ ಟೈಮ್ ಬರಲಿ, ನಮ್ಮಿಬ್ಬರ ಮಧ್ಯೆ ಏನೇ ಅಡಚಣೆ ನಡೆದಿದ್ರೂ ಅದೆಲ್ಲ ದೂರ ಆಗಲಿ, ಸೊ ಅಂತ ಅವರು ಕೂಡ ಥಿಂಕ್ ಮಾಡ್ತಾಯಿದ್ರು. ಮೋಸ್ಟ್ಲಿ ನಿಮ್ಮ ಮನೇಲಿ ಅಥವಾ ಅವ್ರ ಮನೇಲಿ ಪೇರೆಂಟ್ಸ್ ಒಪ್ದಿರೋ ಇರ್ಬೋದು, ಅಥವಾ ಇಬ್ಬರ ಮನೇಲಿ ಗೊತ್ತಿರೋದೇ ಇರ್ಬೋದು, ಅಥವಾ ಒಬ್ಬರು ಪ್ರಪೋಸ್ ಮಾಡಿ ಇನ್ನೊಬ್ರು ಪ್ರಪೋಸ್ ಮಾಡದೇ ಇರ್ಬೋದು, ಅಥವಾ ಇಬ್ಬರು ಪ್ರಪೋಸ್ ಮಾಡಿರ್ಬೋದು. ಸೊ ಯಾವುದೋ ಒಂಥರ ಇದೆ. ಬಟ್ ಆದರೆ ಅವ್ರಿಗೂ ನಿಮಗೂ ಈಗ ಡಿಸ್ಟೆನ್ಸ್ ಮಾತ್ರ ಖಂಡಿತ ಇದೆ. ಯಾಕಂದರೆ ಅಲ್ಲಿ ಅವ್ರು ನಿಮ್ಮಿಂದ ವಾಕೌಟ್ ಆಗಿದ್ದಾರೆ. ಬಟ್ ಆದರೆ ಅವ್ರು ವಾಕೌಟ್ ಆಗಿದ್ರೂ ನಿಮ್ಮ ಮೇಲೆ ಪ್ರೀತಿ ಇದೆ. ಸೊ ಏಸ್ ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ಸ್ ಅದನ್ನೇ ಹೇಳ್ತದೆ. ಸೊ ಏಸ್ ಆಫ್ ಶಾರ್ಟ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದನ್ನು ಈ ಕನೆಕ್ಷನಲ್ಲಿ ಮತ್ತೆ ಒಂದು ಎಂಜಾಯ್ಮೆಂಟು, ಹ್ಯಾಪಿನೆಸ್ಸು, ಮತ್ತು ನೀವು ಮುಂಚೆ ಯಾವ ರೀತಿ ಇದ್ರೆ ಅದೇ ರೀತಿ ಅವ್ರು ಮತ್ತೆ ಮತ್ತೆ ಅವರು ಬಯಸ್ತಾ ಇದ್ದಾರೆ. ಸೊ ಅದೇ ಏಸ್ ಆಫ್ ಶಾರ್ಟ್ಸ್ ಟ್ಯಾರೋಟ್ ಕಾರ್ಡ್ ಹೇಳ್ತಾರೆ. ಸೊ ಇದು ಇವತ್ತಿನ ರೀಡಿಂಗು. ನಿಮ್ಮ ಎನರ್ಜಿ ಮತ್ತು ಅವರ ಎನರ್ಜಿ. ನಿಮ್ಮ ಎನರ್ಜಿ ಸ್ವಲ್ಪ ಜಾಸ್ತಿ ದುಃಖಕರವಾಗಿದೆ. ನೀವು ತುಂಬ ಯೋಚನೆ ಮಾಡಿ ತುಂಬ ಥಿಂಕಿಂಗ್ ಮಾಡ್ತಾಯಿದ್ರ. ಬಟ್ ಅವರು ಅಷ್ಟೇ ನಿಮ್ಮಿಂದ ದೂರ ಹೋಗಿರೋದ್ರಿಂದ ಅವರು ತುಂಬ ತುಂಬ ಎಮೋಷನಲ್ ಆಗಿ ಅವರು ತುಂಬ ಅಳ್ತಾ ಇದ್ದಾರೆ ಅನಿಸುತ್ತೆ. ಜಾಸ್ತಿ ಅಳ್ತಾ ಇದ್ದಾರೆ. ಬಟ್ ಆದರೆ ಅವರು ಅದನ್ನು ಹೇಳ್ಕೊಳ್ತಾ ಇಲ್ಲ ಎಲ್ಲೂ. ಅವ್ರಿಗೂ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ. ಸೊ ಅವರೆಲ್ಲೂ ಹೇಳ್ಕೊತಾ ಇಲ್ಲ. ಸೊ ಇದು ಇವತ್ತಿನ ಎನರ್ಜಿ, ನಿಮ್ಮ ಎನರ್ಜಿ ಮತ್ತು ಅವ್ರ ಎನರ್ಜಿ. ಆದರೆ ಅವ್ರ ಎನರ್ಜಿಗಿಂತ ನಿಮ್ಮ ಎನರ್ಜಿ ಜಾಸ್ತಿ ದುಃಖಕರವಾಗಿದೆ.
ಬಟ್ ಆದರೆ ಅವರು ಈ ಕನೆಕ್ಷನಲ್ಲಿ ಒಂದು ನಂಬಿಕೆನ ಮತ್ತೆ ಬರಬೇಕಂತ ಇಟ್ಕೊಂಡಿದ್ದಾರೆ. ಬಟ್ ಆದರೆ ನೀವು ಸ್ವಲ್ಪ ಭಯ ಪಡ್ತಾಯಿದ್ರಿ ಈ ಕನೆಕ್ಷನಲ್ಲಿ. ನಿಮಗೂ ಅಷ್ಟೇ ಈ ಕನೆಕ್ಷನಲ್ಲಿ ಸಕ್ಸಸ್ ಬೇಕು, ಮತ್ತು ಅವ್ರಿಗೂ ಅಷ್ಟೇ ಈ ಕನೆಕ್ಷನ್ ಮತ್ತೆ ಹೇಗಿತ್ತು ಹಾಗೇ ಇರಬೇಕನ್ನೋದು ಇಬ್ಬರು ಅಭಿಪ್ರಾಯ ಒಂದಾಗಿದೆ. ಸೊ ಇದು ಇವತ್ತಿನ ರೀಡಿಂಗು. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ರೀಡಿಂಗ್ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನಿಮ್ಗೆ ಎಷ್ಟು ರೆಸನೇಟ್ ಆದರೆ ಅಷ್ಟು ತಗೊಳ್ಳಿ. ಸೊ ನಾನು ಈ ರೀಡಿಂಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.